ಈ ಇಳಿ ವಯಸ್ಸಿನಲ್ಲೂ ಅವ್ರಿಗಿರ್ತಕ್ಕಂಥ ಛಲ ಇದೆಯಲ್ಲ, ಅದನ್ನು ಅವರ ಇವತ್ತಿನ ಮಾಧ್ಯಮದಲ್ಲಿ ಅವ್ರ ಪ್ರತಿಕ್ರಿಯೆ ನೋಡಿದಾಗ ನಾವು ಅರ್ಥೈಸಬಹುದು ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಪಕ್ಷದ ಸಂಘಟನೆಯ ಅವಶ್ಯಕತೆ ಇದೆ. ಆ ಸಂಘಟನೆಯ ಜವಾಬ್ದಾರಿಯನ್ನು ರಾಷ್ಟ್ರೀಯ ಅಧ್ಯಕ್ಷರೇ ಇವತ್ತು ನಾಯಕತ್ವ ವಹಿಸ್ಕೋಬೇಕು ಅನ್ನೋದೇನಿದೆ. ನನಗೆ ಕೇಂದ್ರದ ಮಂತ್ರಿಯಾಗಿ ಹಲವಾರು ಬಿಡುವಿಲ್ಲದ ಕಾರ್ಯಕ್ರಮಗಳೇನಿದೆ ಅದರ ಹಿನ್ನೆಲೆಯಲ್ಲಿ ಅವರೇ ಇವತ್ತು ಖುದ್ದು ಪಕ್ಷದ ಕಾರ್ಯಕರ್ತರು, ಪಕ್ಷದ ಹಲವಾರು ಮಾಜಿ ಶಾಸಕರ ಜೊತೆಗೂಡಿ ಸಂಘಟನೆಗೆ ಅವರಿಗೆ ತೀರ್ಮಾನ ಮಾಡಿದ್ದಾರೆ. ನಾನು ಯಾವ ಅಭಿವೃದ್ಧಿ ಆಗಿದೆ? ಅಭಿವೃದ್ಧಿ ಮಾಡಿರೋ ಇಲ್ಲಿದ್ದೀನಿ. ಯಾಗಿತ್ತು ನಾನು ರಾಮನಗರಕ್ಕೆ ಹೋಗೋದಕ್ಕಿಂತ ಮುಂಚೆ? ರಾಮನಗರ ಜಿಲ್ಲೆ ಕನಕಪುರ ಆಗಿತ್ತು. ಎಷ್ಟೇ ಸ್ಥಾನದಲ್ಲಿತ್ತು? SM ಕೃಷ್ಣ ಅವರು ನಂಜುಂಡಪ್ಪ ವರದಿ ತಗೊಂಡ್ರಲ್ಲ, ಅವತ್ತು 174ನೇ ಸ್ಥಾನದಲ್ಲಿ ಕೊನೆಯ ಹಂತದಲ್ಲಿತ್ತು ಕನಕಪುರ ಕ್ಷೇತ್ರ. ಇವತ್ತು ಯಾವ ಮಟ್ಟಿಗೆ ಬೆಳೆದಿದೆ? ಕಾರಣ ಯಾರು? ಅದರಿಂದ ಅವರ ಹೇಳಿಕೆಗೆ ನಾವು ಗಂಭೀರವಾಗಿ ತಗೋಬೇಕಾದ ಅವಶ್ಯಕತೆ ಇಲ್ಲ. ಸಾಕ್ಷಿಗುಡ್ಡೆ ಕೇಳ್ತಾರೆ. ಆ ಸಾಕ್ಷಿಗುಡ್ಡೆ ನಾನಂತೂ ದೊಡ್ಡ ಮಟ್ಟ ಸಾಕ್ಷಿಗುಡ್ಡೆ ಯಾವುದೂ ಇಟ್ಕೊಂಡಿಲ್ಲ. ಅದೇನೋ ಬಿಡದೆ ಹತ್ರ ಕಷ್ಟಪಟ್ಟು ನಾನೊಂದು 45 ಎಕರೆ ಸಿನಿಮಾ ಹಂಚಿಕೆದಾರನಾಗ ಬಂದು ದುಡ್ಡು ಖರೀದಿ ಮಾಡಿದ್ರೆ ಅದನ್ನು ಬಿಡ್ತಾ ಇಲ್ಲ, ಅದನ್ನು ಲಪ್ಟಾಯಿಸ್ಬೇಕು ಅಂತಾರೆ. ನೋಡ್ತಾ ಇದ್ದೀನಲ್ಲ, ನಿನ್ನೆ ನನಗೆ ನೋಟಿಸೇ ಕೊಡದೆ ದಾಳಿ ಮಾಡೋಕ್ಕೆ ಬಂದಿದ್ರು. ನಾನು ಹೇಳಿದೆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ, ನೋಡಪ್ಪ ಕಾನೂನಿದೆ, ಇವತ್ತು ನನ್ನ ಒಂದು ಪ್ರಾಪರ್ಟಿ 40 ವರ್ಷದ ಖರೀದಿ ಮಾಡಿದ್ದೇನೆ, ನೀವು ನನ್ನ ಒಂದು ಭೂಮಿ ಸರ್ವೆ ಮಾಡೋದಾದರೆ ನೋಟಿಸ್ ಕೊಡಿ. ಇಂಟರ್ನ್ಯಾಷನಲ್ ಸರ್ವೇಯರ್ನ ಯಾರಾದರೂ ಕರ್ಕೊಂಬನ್ನಿ, ಇಲ್ಲಿಯವ್ರ ಕೈಲಿ ಆಗಲ್ಲ. ಯಾವುದಾದ್ರು ಹೊರದೇಶದಿಂದ ಕರ್ಕೊಂಬನ್ನಿ ಸರ್ವೆ ಮಾಡಲಿಕ್ಕೆ ತಯಾರಾಗಿದ್ದೀನಿ. ಎಷ್ಟು ದಿವಸ ಇವೆಲ್ಲ ಆಟ ಆಡ್ತೀವಿ? 5 ಜನ ಅಧಿಕಾರಿಗಳು SIT ಆ ತನಿಖೆ ಮಾಡೋದಕ್ಕೆ, ಒಬ್ಬ ರೀಜನಲ್ ಕಮಿಷನರು ಮತ್ತು ಇನ್ನು 4 ಜನ ಅಸಿಸ್ಟೆಂಟ್ ಕಮಿಷನರು ಲೆವೆಲ್ ಮಾಡ್ರಪ್ಪ. ಹಿಡ್ಕೊಂಡಿರೋರು ಯಾರು? ನಾನೇನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಯಾವುದಾದ್ರೂ ಅಲ್ಲಿ ಕಾನೂನು ಬಾಹಿರವಾಗಿದೆ ನಾಳೆ ಬೆಳಗ್ಗೆ ತಗೊಂಡು ಹೋಗ್ಬಿಡಿ, ನಂದು ಯಾವ ತಕರಾರಿಲ್ಲ. ಆದರೆ ಸಂಬಂಧಪಟ್ಟಂಥ ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆಗಳಿಗೆ ನಾನು ರಿಕ್ವೆಸ್ಟ್ ಮಾಡೋದು, ಕೆಲವು ರಿಯಾಕ್ಷನ್ಗಳಿದೆಯಲ್ಲ, ಆ ರಿಯಾಕ್ಷನ್ ಮಾಡಬೇಕಾದ್ರೆ ಸತ್ಯಾಸತ್ಯತೆಯ ದಾಖಲೆಗಳನ್ನು ನೋಡಿ. ನಾನು ಇದೇ ಸಿದ್ದರಾಮಯ್ಯ CM ಇದ್ದಾಗ 2011ರ ಬ್ಯಾಚನ್ನು 370 ಮಕ್ಕಳು ಎಕ್ಸಾಮ್ ಬರೆದ್ರು. ಅವ್ರನ್ನ ಎಲ್ಲ ಬೀದಿಗೆ ನಿಲ್ಲಿಸಿದ್ರು. KPSಸಿಂದ ಬಂದಂಥ ಆ ಲಿಸ್ಟನ್ನು ರದ್ದು ಮಾಡ್ತಾರೆ ಒಬ್ಬ ಹೆಣ್ಣು ಮಗಳಿಗೋಸ್ಕರವಾಗಿ. ಆ ಹೆಣ್ಣು ಮಗಳು ಯಾರು? ರಾಮನಗರದಲ್ಲಿ ಸಿದ್ದಪ್ಪ ಅಂತ ಬಸ್ ಸ್ಟ್ಯಾಂಡ್ ಕಮಿಷನರು. ಈಗ ಆ ಹೆಣ್ಣು ಮಗಳಿಗೆ ಕೆಲಸನೂ ಕೊಟ್ಬಿಟ್ಟವ್ರು ಇವರು. ಆ ಮನುಷ್ಯ ನಾನು 370 ಮಕ್ಕಳ ಜೀವನ ಉಳಿಸ್ಲಿಕ್ಕೆ ಹೋದರೆ 200 ರೂಪಾಯಿ ಏನು ಇಷ್ಟು ದಪ್ಪ ಇದೆ ಬೈಬಲ್ಲು, ಇವ್ರು ಸಿದ್ದರಾಮಯ್ಯ ಕಾಲದಲ್ಲಿ ಮಾಡಿಸವ್ರೆ. ಅದಿಟ್ಕೊಂಡು ಆಟ ಆಡ್ತವ್ರಲ್ವಾ, ಬರಲಿ ಆ ಗಾಡಿಗೆ. ಅದು 40 ವರ್ಷದಿಂದ ನಡೀತಾ ಇದೆ. ರಾಮಕೃಷ್ಣ ಹೆಗಡೆ ಕಾಲದಿಂದ ದೇವೇಗೌಡರ ಕುಟುಂಬ ಮುಗಿಸಬೇಕು ಅನ್ನೋದು ನಿರಂತರವಾಗಿ ನಡೆದಿದೆ. ಒಂದು ಜ್ಞಾಪಕ ಮಾಡಿಕೊಡ್ತೀನಿ. ಇವತ್ತು ನಾವು ಹೊಂದಿರ್ಬೋದು BJP, ನಾವು 2009-10 ಸೆಕೆಂಡ್ ಸ್ಯಾಟರ್ಡೆ ಸಂಡೇ, ನಿಮ್ಮ ಕ್ಯಾಸೆಟ್ ಹಳೆ ತೆಗೀರಿ, ಸೆಕೆಂಡ್ ಸ್ಯಾಟರ್ಡೆ ಸಂಡೇ ರಜಾ. ಇಡೀ ರಾಜ್ಯದ ಎಲ್ಲ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಿಗೆ, ಆ ಸಬ್ ರಿಜಿಸ್ಟ್ರಾರ್ಗಳಿಗೆ ರಜಾ ಕೊಡದೆ ದೇವೇಗೌಡರ ಕುಟುಂಬದವರು ಎಲ್ಲೆಲ್ಲ ಆಸ್ತಿ ಮಾಡವ್ರೆ ಅದೆಲ್ಲ ಮಾಹಿತಿ ಬೇಕು ಅಂತ ಹೇಳಿ 2 ದಿನ ರಜದ ದಿವಸ ಏನು ಇಂಚು ಸರ್ವೆ ಮಾಡಿದ್ರು, ಏನು ಮಾಡ್ಕೊಂಡ್ರದ್ರಿಂದ ಇದು ನಡೀತಾನೇ ಇದೆ ನಿರಂತರವಾಗಿ. ಬೆಂಗಳೂರು ನಗರ ಲೂಟಿ ಮಾಡಿದ್ದಾರೆ. ನನಗೆ ಈ ನಾಡಿನ ಜನ 5 ವರ್ಷ ಸರ್ಕಾರ ನನ್ನ ಕೈಗೆ ಏನಾದರೂ ಕೊಟ್ಟಿದ್ರೆ, ಈಗಲೂ ಹೇಳ್ತೀನಿ ಮುಂದಕ್ಕೆ, ನನಗೇನು ರಾಜಕೀಯದ ವೈಯಕ್ತಿಕವಾದ ಆಸೆಗಳಿಗಿಂತ ಹೆಚ್ಚಾಗಿ
ಈ ರಾಜ್ಯ ಸಂಪತ್ತು ಭರಿತವಾದಂಥ ರಾಜ್ಯ. ಇವತ್ತು 7 ಲಕ್ಷ ಕೋಟಿ ಸಾಲಕ್ಕೆ ಹೋದರು. ನಾನು 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದೆ. 2006ರಲ್ಲಿ 2,500 ಕೋಟಿ ಸಾಲ ಮನ್ನಾ ಮಾಡಿದೆ. ಅವತ್ತು ನನ್ನ ಬಜೆಟ್ 34,000 ಕೋಟಿ. ಎಷ್ಟು ಕಾಲೇಜು? 180 ಪ್ರಥಮ ದರ್ಜೆ ಕಾಲೇಜು, 500 ಜೂನಿಯರ್ ಕಾಲೇಜು, 1,400 ಹೈಸ್ಕೂಲ್ಗಳು, 56,000 ಜನ ಟೀಚರ್ನ ಆಯ್ಕೆ ಮಾಡಿದೆ. ಈ ಸರ್ಕಾರದಲ್ಲಿ ಏನು ಕೊಟ್ಟವ್ರೆ? ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟರು ಮಕ್ಕಳಿಗೆ? ಈಗ ಯಾಕೆ ಇಷ್ಟು ಸಾಲ ಮಾಡ್ತಾವ್ರೆ? ಈ ಬಜೆಟಲ್ಲಿ ಇನ್ನೆಷ್ಟು ಲಕ್ಷ ಕೋಟಿ ಹೋಯ್ತದೆ ಸಾಲ ಗೊತ್ತಿಲ್ಲ. ಯೂನಿವರ್ಸಿಟಿನ ಮುಚ್ತೀವಿ ಅಂತ ಹೇಳ್ತಾರೆ, ಮುಚ್ಕೊಳ್ಳಿದ್ರೆ ಇಲ್ಲ, ಆಮೇಲೆ ನೋಡೋಣ. ದೇವೇಗೌಡರ ಮನಸ್ಸಿನಲ್ಲಿ ಒಂದು IIT ತರಬೇಕು ಅನ್ನೋದಿದೆ. ಕಳೆದ 20 ವರ್ಷದಿಂದ ನಿರಂತರವಾಗಿ ಫೈಟ್ ಮಾಡ್ತಾ ಇದ್ದಾರೆ. ಹಾಸನ ಜಿಲ್ಲೆಗೆ ಒಂದು IIT ತರಬೇಕು ಅಂತಕ್ಕಂಥದ್ದು. ನೋಡೋಣ ಭಗವಂತ ಯಾವಾಗ ನಮಗೆ IITನ ತರತಕ್ಕಂಥ ಶಕ್ತಿ ಕೊಡ್ತಾನೆ. ಅವರ ಆಸೆ ಏನಿದೆ ಮುಂದಕ್ಕೆ ಭಗವಂತ ಈಡೇರಿಸ್ತಾನೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಮೈಸೂರು ಗಲಭೆ ಪ್ರಕರಣದಲ್ಲಿ ಒಂದಿಷ್ಟು ಹೊಸ ವಿಡಿಯೋಗಳು ಸಿಕ್ಕಿದೆ ಸರ್. ನೋಡಿ, ನಾನು ಈ ಗಲಭೆಗಳು ಇದೆಲ್ಲ ಹಿಂದೂ ಮುಸ್ಲಿಮು ಇದೆಲ್ಲ ರಾಜಕಾರಣಕ್ಕೋಸ್ಕರವಾಗಿ ಇದೇನು ನಡೀತಾ ಇದೆ. ನನಗೆ ಬೇಕಾಗಿರೋದು ಬೆಳಗ್ಗೆ ಹೇಳಿದೆ, ಈಗ 1,89,000 ಕೋಟಿ ಆದಾಯ ನಿರೀಕ್ಷೆ ಮಾಡಿ ಇವತ್ತು ಕೋತ ಬಜೆಟು 15,000 20,000 ಕೋಟಿ ನಿರೀಕ್ಷೆಗಿಂತ ಬಜೆಟ್ ದುಡ್ಡು ಕಲೆಕ್ಷನ್ ಕಡಿಮೆ ಆಗ್ತಿದೆ. ಒಂದು ಕಡೆ ಸಾಲ, ಇದನ್ನ ಹೆಂಗೆ ಸರಿಪಡಿಸ್ಕೊತೀರಿ? ಅದು ನೋಡ್ರಪ್ಪ. ಆಮೇಲೆ ಕಲ್ಲೊಡಿಸೋದು, ಬೆಂಕಿ ಹಚ್ಚೋದು, ನಿಧಾನಕ್ಕೆ ಮಾಡ್ಕೊಳ್ಳೋದು. ಹಾಸನದ ಒಂದೇ ಅಲ್ಲ, 8 9 ಮುಚ್ಚಬೇಕು ಅಂತ ಹೊಂಟವ್ರಲ್ಲ. 8 ಏನು ಮುಚ್ಚಿದ್ರು ಮತ್ತೆ ಬರ್ತೀನಿ, ಮಾಡೋಣ ಬನ್ನಿ. ವಿಮಾನ ನಿಲ್ದಾಣಕ್ಕೆ ಭೇಟಿ ನೀಡಿದ್ರಲ್ಲ ಅಧಿಕಾರಿ, ಇವತ್ತು ಅಧಿಕಾರಿಗಳು ಸಹಕಾರ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ವಿಮಾನ ನಿಲ್ದಾಣದ ವೇಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅನ್ನೋದು ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.